ಈ ಟೈಮು ಥ್ಯಾಂಕ್ ಯು 65ರಿಂದ 70,000. ಹಾ ನೀನೇ ತಾನೆ ಮುಟ್ಬೇಕು ಅಂತ ಹೇಳಿದ್ದು. ಈ ಕುರಿಗಳು ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚಿಕ್ಕದಾಗಿದೆ, ಕ್ಯೂಟಾಗಿ. ಇದ್ರ ಪಕ್ಕದಲ್ಲೇ ದನಗಳಿದ್ದಾವೆ. ಇದ್ರ ಕೊಂಬು ನೋಡಿ ನಿಮ್ಗೆ ತೋರಿಸ್ತೀನಿ, ಎಷ್ಟು ಶಾರ್ಪಾಗಿ ಎಷ್ಟು ಹೈಟಾಗಿದ್ದಾವೆ ಅಂತಂದರೆ ಇವರೇ ಮೋಸ್ಟ್ಲಿ ಮಾಡಿರ್ಬೋದು ಈ ಥರ. ಏನು ಮಾಡಲ್ಲ ಮುಟ್ಟ. ಅದು ನಿದ್ದೆ ಮಾಡ್ತೈತೆ. ಹೋಗು ಮುಟ್ಟ, ಏನು ಮಾಡಲ್ಲ ಕಣ. ಇಲ್ಲಿ ಮುಂದೆ ಮುಟ್ಟಲ್ಲ, ಮುಂದೆ ಮುಟ್ಟು, ಈ ಕಡೆ ತಿರ್ಕೋ. ಸರಿ ಆಯ್ತು ಬಾ. ಆಕ್ಚುಲಿ ಈ ಟೈಮು ಸ್ಪೆಷಲ್ ಆಗಿ ಕುರಿಗಳು ಹಾಕಿದ್ರೆ, ಪ್ರತಿ ಸಲ ಬರೀ ಹಸುಗಳು ಮಾತ್ರ ಕಟ್ತಿದ್ರು, ಈ ಸಲ ಕುರಿಗಳು ಕೂಡ ಕೊಟ್ಟಿದ್ದಾರೆ. ಈ ಥರ ಚೆನ್ನಾಗಿದೆ ನೋಡೋಕ್ಕೆ. ಸ್ವಲ್ಪ ಜಾತ್ರೆ ತುಂಬ ಅದ್ದೂರಿ ಮಾಡ್ತಾ ಇದ್ದೀವಿ. ಏ ಗೊತ್ತಿರ್ತದೆ ಕಲರ್ ಹಾಕವ್ರೆ. ಕರ್ಕೊಬರಕ್ಕೆ ಮುಂಚೆ ನೀಟಾಗಿ ಸೋಪಾಗಿ ತೊಳೆದಿರೋ ಆಗಿದ್ದಾರೆ. ಸ್ವಲ್ಪನೂ ಗಲೀಜೇ ಇಲ್ಲ ಮೈ ಮೇಲೆ, ಅಷ್ಟು ನೀಟಾಗಿದ್ದಾವೆ. ಎಷ್ಟು ಚೆನ್ನಾಗಿ ಸಾಕವ್ರೆ ನೋಡಲ್ಲಿ, ಒಂಚೂರು ಗಲೀಜೇ ಇಲ್ಲ, ಏನೂ ಇಲ್ಲ. ಅಂತೂ ಒಂಥರ ಚಬ್ಬಿ ಆಗೈತೆ. ಕೂದಲಂತೂ ಕೈ ತುಂಬಾ ಸಿಗ್ತೈತೆ. ಹಾ ಬಿಸಿನಾ ಗೊತ್ತಬಿಡ್ತದೆ, ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿದಾವೆ ಇವು. ಈ ಕಡೆ ಏನು ಮಾಡಲ್ಲ ಬಾರೋ. ಇವತ್ತಂತೂ ಕೊಂಬುಗಳು ಮಾತ್ರ ಸಕ್ಕದಾಗಿದ್ದಾವೆ. ಏನು ಫುಲ್ ಪಾಲಿಶ್ ಮಾಡಿ ಉಜ್ಜಿ ಮಡಗಿರೋ ಥರ ಇದ್ದಾರೆ, ಚೆನ್ನಾಗೈತೆ. ಏಯ್ ತಿನ್ನಲ್ಲ ಬಿಡೋ, ಹೊಟ್ಟೆ ತುಂಬದಕ್ಕೆ. ಹುಳಿ ಕಾಳು ಕೊಟ್ಟಿದ್ರೆ ಎಷ್ಟೊತ್ತಿಗೆ ಮುಕ್ಬಿಟ್ಟಿರೋವು. ಹೊಸ್ಕರಳ್ಳಿನಾ, ಹೆಸಗರಳ್ಳಿ ಹತ್ರ ಹೊಸ್ಕರಳ್ಳಿಯವ್ರದಂತ ಇದು ಸಕ್ಕತ್ತಾಗಿ ಸಾಕೋರೆ. ಅಣ್ಣ ಇದು ಮಾರಕ್ಕೆ ಸಾಕಿರೋದ ಅಥವಾ ಮಾರಕ್ಕೆ ಸಾಕಿರೋದ? ಯಾವ ತಳಿ ಇದು? ಎಳಗ. ಎಲ್ಲ ಒಂದೇ ತಳಿನಾ? ಇವತ್ರಲ್ಲಿ ಮಾತ್ರ ಕೊಂಬಿದ್ದಾವೆ, ಅದ್ರಲ್ಲಿ ಕೊಂಬೆ ಇಲ್ಲ. ನಾಟಿ ಅದು. ಇವು ಹೈಬ್ರಿಡ್ ಕುರಿಗಳು. ದೊಡ್ಡ ದೊಡ್ಡ ಕೊಂಬಿರೋದಲ್ಲ ಹೈಬ್ರಿಡ್. ಲಾಸ್ಟಲ್ಲಿ ಇರೋದು ಮಾತ್ರ ಕೊಂಬಿಲ್ಲ, ಅದಕ್ಕೆ ಅದು ನಾಟಿ. ಇವರು ಇದನ್ನ ಅಂದರೆ ಮಾರಕ್ಕೋಸ್ಕರ ಸಾಕಿರೋದಂತೆ. ಒಂದು 65ರಿಂದ 70,000 ರೂಪಾಯಿವರೆಗೂ ಸೇಲ್ ಆಗುತ್ತೆ. ಅಪ್ಪ ಇದಂತೂ ಮೋಸ್ಟ್ಲಿ ಇದಕ್ಕೆ ಕಡ್ಲಿಂಗ್ ಅಂದರೆ ತುಂಬ ಇಷ್ಟ ಅನ್ಸುತ್ತೆ. ಸೌರ್ತಾ ಇದ್ರೆ ಹತ್ತತ್ರಕ್ಕೆ ಗೊತ್ತಾಯ್ತೆ ಇದು. ಸೌರ ಏನು ಮಾಡಲ್ಲ ಕಣ, ನೋಡೋಣ ಸೌರ ಹೆಂಗಂತೈತೆ. ನನ್ನ ಮಗನಿಗೆ ಹಸುಗಳು ಕುರಿಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ ಅವ್ನು ಎಲ್ಲಿ ನೋಡಿದ್ರು ಅಪ್ಪ ಮುಟ್ಬೋದಾ ಅಂತ ಹೋಗಿ ಮುಟ್ತಾ ಇರ್ತಾನೆ. ಹಂಗೆ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿದೆ ಇದ್ರ ಜೊತೆ, ಅದಕ್ಕೆ ನಿಲ್ಲಿಸ್ದೆ. ಈ ಹಸುಗಳಿಗೆ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ನವಿಲುಗರಿ ಹಾಕಿದ್ದಾರೆ, ಸೋ ಕ್ಯೂಟಾಗಿ ಕಾಣಿಸ್ತಿದೆ. ನಿಮಗೆ ಈ ಮೇಕೆ ಫೇಸ್ ನೋಡಿದ್ರೆ ಏನು ನೆನಪಾಗ್ತಿದೆ ಅಂತ ಹೇಳಿ ನೋಡೋಣ.
ಇದ್ರ ಪ್ರೈಸು 90,000 ಅಂತ ಹೇಳ್ತಿದ್ದಾರೆ ಅವರು. ಯಾವ ತಳಿ ಅಣ್ಣ? ಬೀಟೆಲ್. ಈ ಮೇಕೆ ತಳಿ ಹೆಸರು ಬೀಟೆಲ್ ಅಂತೆ. ನನಗೆ ಇದು ಫೇಸ್ ನೋಡ್ತಾ ಇದ್ರೆ ವಾಸ್ತು ಫಿಶನ್ ಫೇಸ್ ನೋಡ್ದಂಗೆ ನೆನಪಾಗ್ತಿದೆ. ಎಲ್ಲ ನೋಡಿ ಸುತ್ತಾಡಿ ಸಾಕಾಯ್ತು. ಇವಾಗ ಸ್ವಲ್ಪ ಖಾಲಿ ಪಡಿತಿರೋಣ ಅಂತ ಹೇಳ್ತಾ ಇದ್ದೀವಿ. ಬಟ್ ಹೆಸರು ಹೇಳಂಗಿಲ್ಲ, ಆಗಲ್ಲ. ಹೆಸರು ವೇಟ್ ಮಾಡ್ತೀನಿ. ಸ್ವಲ್ಪ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ಆದರೆ ಪಾನಿಪುರಿಗಿಂತ ಯಾಕೋ ಬೇಲ್ಪುರಿ ತಿನ್ನಬೇಕು ಅಂತ ಅನ್ನಿಸಿತ್ತು. ಅದಕ್ಕೆ ಬೇಲ್ಪುರಿ ಹಾಕ್ಸ್ತಾ ಇದ್ದೀನಿ. ನಾನು ಮಾಡ್ತಾರೋ ವೀಡಿಯೋಗಳು ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಅಷ್ಟೊಂದು ಅನುಭವ ಇಲ್ಲ, ಹೇಗೆ ಮಾತಾಡಬೇಕು ಕ್ಯಾಮ್ರಾ ಮುಂದೆ, ಏನೇನು ತೋರಿಸ್ಬೇಕು ಅದೆಲ್ಲ. ನನಗೆ ಅನಿಸಿದ್ದನ್ನು ನಾನು ಹೇಗಿದ್ದೀನೋ ಹಾಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಾಮಾನ್ಯವಾಗಿ ನಾವು ಚಾಟ್ಸ್ ಜಾಸ್ತಿ ತಿನ್ನೋದಿಲ್ಲ. ತಿಂಗಳಿಗೆ 1 ಸಲ ಅಥವಾ 2 ಸಲ ಅಷ್ಟೇ ತಿನ್ನೋದು. ಬಟ್ ಅವಾಗ ತಿಂದಾಗ್ಲೂ ಕೂಡ ಕಬ್ಬಿನ ಜ್ಯೂಸ್ ಕುಡಿದ್ದೀನಿ ಅಂತೂ ಹೋಗೋದೇ ಇಲ್ಲ. ಕಬ್ಬಿನ ಜ್ಯೂಸ್ ಕುಡ್ಕೊಂಡೆ ನಾವು ಇಲ್ಲಿಂದ ಓಡೋದು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿದೆ. ಯಾಕೆ ಅಂತಂದರೆ ದನಗಳ ಜಾತ್ರೆಯಲ್ಲಿ ಕುದುರೆಗಳನ್ನ ಕಟ್ಟಿದ್ದಾರೆ. ಬಂದವರೆಲ್ಲ ಕುದುರೆಗಳು ನೋಡಿಕೊಂಡು ಸೆಲ್ಫಿ ತಗೊಂಡು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾರೆ. ನಾವು ಕೂಡ ಫೋಟೋ ವೀಡಿಯೋ ತಕ್ಕೊಳ್ಳೋಣ ಅಂದ್ಕೊಂಡು ಬಂದು ಫೋಟೋ ವೀಡಿಯೋ ತಕ್ಕೊಂಡು ವ್ಲಾಗ್ ಮಾಡ್ಕೊಂಡು ಹೊರಟ್ವಿ. ರೈಲ್ ಯಾಕೆ ನೋಡ್ತಾ ಇದೆಯಾ? ಯಾವ ನೋಡ್ತಾ ಇದ್ದೀವಿ? ಪರವಾಗಿಲ್ಲ, ಬೇಡ ಹೋಗು. ಎಷ್ಟು ಒಳ್ಳೆ ಜನ. ನಾನು ಬ್ಲಾಗ್ ಬರ್ತಿದ್ರೆ ವಿಡಿಯೋ ತೆಗಿಯೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮೊಬೈಲ್ ಇಸ್ಕೊಂಡು ಅವರು ಯಾಕೆ ಹೆಂಗೆ ಮಾಡ್ತಾ ಇದ್ದೀರ? ಅವರು ವಿಡಿಯೋ ತಗೊಳಕ್ಕೆ ಹಿಂಸೆ ಆಯ್ತದೆ ಅಂತ ಕೊಡಿ ತಗೊಳ್ತೀನಿ. ಅವರೇ ತಗೋತಾರೆ.